ಕೊಲೆ ಆರೋಪಿ ದರ್ಶನ್ಗೆ ಈಗ ಐಟಿ ಉರುಳು ಕೂಡ ಎದುರಾಗ್ತಾ ಇದ್ದಂತೆ ಕಾಣಿಸ್ತಿದೆ. ದರ್ಶನ್ ಮನೆಯಲ್ಲಿ ಸಿಕ್ಕಂತಹ 40 ಲಕ್ಷ ಹಣವೇ ದರ್ಶನ್ಗೆ ಈಗ ದುಶ್ಮನ್ ಆಗ್ಬಿಟ್ಟಿದೆ. 40 ಲಕ್ಷ ಹಣದ ಮೂಲ ಏನು, ಆ ಹಣ ಎಲ್ಲಿಂದ ಬಂತು, ಯಾರು ಕೊಟ್ರು, ಅದೇ ರೀತಿಯಾಗಿ ಅದು ಬ್ಲ್ಯಾಕ್ ಮನಿ ಆಗಿತ್ತು ಅಂದ್ರಂತೂ ಇನ್ನೂ ಸಂಕಷ್ಟ ಹೆಚ್ಚಾಗುತ್ತೆ. 40 ಲಕ್ಷ ಕ್ಯಾಶ್ ಸೀಸ್ ಆಗಿರೋದ್ರ ಬಗ್ಗೆ ಐಟಿಗೆ ಪತ್ರ ಬರೆಯೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈಗಾಗಲೇ 2 ಲಕ್ಷದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡುವಂತಿಲ್ಲ. ಹಾಗಿದ್ಮೇಲೆ 40 ಲಕ್ಷ ಹಣವನ್ನ ಹೇಗೆ ತರಿಸ್ಕೊಂಡ್ರು? 40 ಲಕ್ಷ ಹಾರ್ಡ್ ಕ್ಯಾಶ್ ಸಿಕ್ಕಿರೋ ಕೇಸ್ ಈಗ ಐಟಿಗೆ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗ್ತಾ ಇದೆ. 40 ಲಕ್ಷ ಹಾರ್ಡ್ ಕ್ಯಾಶ್ ಇಟ್ಕೊಂಡಿದ್ರಿಂದ ಆ ಹಣವನ್ನ ಹೇಗೆ ಪಡ್ಕೊಂಡ್ರು, ಮೋಹನ್ ರಾಜ್ನಿಂದ ಪಡ್ಕೊಂಡ್ರು ಅನ್ನುವಂತ ಮಾಹಿತಿ ಇದೆಯಲ್ಲ. ಮೋಹನ್ ರಾಜ್ ತೆಗೆದುಕೊಂಡು ಬಂದಂತ ಹಣ ಅದೇನಾದ್ರೂ ಬ್ಲ್ಯಾಕ್ ಮನಿ ಆಗಿತ್ತು ಅಂದ್ರೆ ಅದು ಕೂಡ ಸಂಕಷ್ಟ ಎದುರಾಗುತ್ತೆ. ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ರಾ ಇಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ಈಗ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಅದರ ಬೆನ್ನಲ್ಲೇ ಐಟಿ ಇಲಾಖೆಗೆ ಕೇಸ್ ರೆಫರ್ ಮಾಡಿ ಅಂತ ಪೊಲೀಸ್ ಕಮಿಷನರ್ ಕೂಡ ಆದೇಶ ಕೊಟ್ಟಿದ್ದಾರಂತೆ. ಹೀಗಾಗಿ ಐಟಿಗೆ ಪೊಲೀಸ್ ಪತ್ರ ತಲುಪ್ತಾ ಇದ್ದಂತೆ ಐಟಿಯಿಂದ ಕೂಡ ಈಗ ತನಿಖೆ ಶುರುವಾಗುತ್ತೆ. ಐಟಿ ಅಧಿಕಾರಿಗಳ ತನಿಖೆಯನ್ನ ಕೂಡ ಆರೋಪಿ 2 ಆಗಿರುವಂತ ದರ್ಶನ್ ಎದುರಿಸಬೇಕಾಗುತ್ತೆ. ಈಗಾಗಲೇ ಈ 40 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಅದರ ಮೂಲವನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಅವರ ಆಪ್ತನಾಗಿದ್ದಂತ ಮೋಹನ್ ರಾಜ್ನಿಂದ 40 ಲಕ್ಷ ಹಣವನ್ನ ಸಾಲ ಪಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕಿರುವಂತದ್ದು. ಆದ್ರೆ ಆ ಹಣವನ್ನ ಮೋಹನ್ ರಾಜ್ ತಂದ್ಕೊಟ್ಟಿದ್ರಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ರಾ ಇಲ್ವಾ, ಬ್ಲ್ಯಾಕ್ ಮನಿನ, ವೈಟ್ ಮನಿನ, ಹಣವನ್ನು ಎಲ್ಲಿಂದ ವಿತ್ಡ್ರಾ ಮಾಡ್ಕೊಂಡು ಬಂದ್ರು, ಅದೆಲ್ಲಕ್ಕೂ ಕೂಡ ಸಂಬಂಧಪಟ್ಟಂತೆ ಮಾಹಿತಿ ಇನ್ನೂ ಲಭ್ಯ ಆಗ್ಬೇಕಿದೆ. ಹಾಗಾಗಿ ಈ ಹಣ ಏನಿದೆ 40 ಲಕ್ಷ ಹಾರ್ಡ್ ಕ್ಯಾಶ್, ಅದೇ ಈಗ ದರ್ಶನ್ಗೆ ಮುಳುವಾಗ್ತಾ ಇರುವಂತದ್ದು. ಇದು ಈಗ ಐಟಿ ಅಧಿಕಾರಿಗಳಿಗೆ, ಐಟಿ ಇಲಾಖೆಗೆ ಕೇಸ್ ರವಾನೆ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೂಡ ಪತ್ರವನ್ನ ಬರೆದಿದ್ದಾರಂತೆ. ಹಾಗಾಗಿ ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೂ ಕೂಡ A2 ಆರೋಪಿ ದರ್ಶನ್ ಉತ್ತರ ಕೊಡಬೇಕಾಗುತ್ತೆ. ಈ ಹಣವನ್ನ ಹೇಗ್ ತೆಗೆದುಕೊಂಡ್ರಿ, ಮೋಹನ್ ರಾಜ್ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ನೀವು ಏನ್ ರೀಸನ್ ಕೊಟ್ಟು ಈ ಹಣವನ್ನ ಪಡ್ಕೊಂಡ್ರಿ, ಮೋಹನ್ ರಾಜ್ ಈ ಹಣಕ್ಕೆ ಟ್ಯಾಕ್ಸ್ ಕಟ್ಟಿದ್ರಾ ಇಲ್ವಾ, ಬ್ಲ್ಯಾಕ್ ಮನಿನ, ವೈಟ್ ಮನಿನ, ಯಾವ ಅಕೌಂಟ್ ಅಂದ್ರೆ ಯಾವ ಬ್ಯಾಂಕ್ ನಿಂದ ವಿತ್ಡ್ರಾ ಮಾಡ್ಕೊಂಡು ಬಂದ್ರು, ಇದೆಲ್ಲ ಮಾಹಿತಿಯನ್ನ ಕೂಡ ಕಲೆ ಹಾಕಬೇಕಿದೆ. ಈಗ ಸದ್ಯಕ್ಕೆ ಕೇಸ್ ಐಟಿಗೆ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆನೆ ಹೆಚ್ಚಾಗಿರೋದ್ರಿಂದ ಐಟಿ ಅಧಿಕಾರಿಗಳ ತನಿಖೆಯನ್ನ ಕೂಡ A2 ಆರೋಪಿ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A2 ಆರೋಪಿ ಆಗಿರುವಂತ ದರ್ಶನ್ ಈ ಐಟಿ ಅಧಿಕಾರಿಗಳ ತನಿಖೆಯನ್ನ ಕೂಡ ಫೇಸ್ ಮಾಡಬೇಕಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ದರ್ಶನ್ಗೆ 2 ದಿನಗಳ ಕಾಲ ಕಸ್ಟಡಿಗೆ ಕೊಡಲಾಗಿದೆ. ಅದರ ಬೆನ್ನಲ್ಲೇ ಈ 40 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಈ 40 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ ಅನ್ನ ಐಟಿಗೆ ರವಾನೆ ಮಾಡಲಾಗ್ತಾ ಇದೆಯಂತೆ. ಐಟಿ ಅಧಿಕಾರಿಗಳ ತನಿಖೆಯನ್ನ ಕೂಡ ದರ್ಶನ್ ಫೇಸ್ ಮಾಡುವಂತ ಸಾಧ್ಯತೆ ಇದೆಯಾ? ಏನು ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಬಂಧನ ಬಳಿಕ ಪೊಲೀಸರು ಮಾರ್ಜರ್ ಮಾಡುವಂತ ವೇಳೆಯಲ್ಲಿ ಒಂದಿಷ್ಟು ಸಾಕ್ಷ್ಯಾಧಾರಗಳ ಕಲೆ ಹಾಕುವಾಗ ಮಾಹಿತಿ ಸಿಕ್ಕಿದ್ದು ಹಣಕಾಸಿನ ವಿಲೇವಾರಿ ಆಗಿರುವ ಬಗ್ಗೆ. ಅಂದ್ರೆ ಏನು ಮೃತದೇಹ ಏನಿತ್ತು ಹತ್ಯೆ ಮಾಡಿದ ಬಳಿಕ ಅದನ್ನ ವಿಲೇವಾರಿ ಮಾಡ್ಲಿಕ್ಕೆ 30 ಲಕ್ಷ ಹಣವನ್ನ ಕೊಟ್ಟಿರುವಂತದ್ದು, ಅದನ್ನ ಸೀಜ್ ಮಾಡ್ಕೊಳ್ಳಲಾಗಿತ್ತು. ಅದಾದ ನಂತರ ಮಾಜೂರು ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ದರ್ಶನ್ ಮನೆಯಲ್ಲಿ 37 ಲಕ್ಷ, ಪತ್ನಿ ಕೂಡ 3 ಲಕ್ಷ ಹಣವನ್ನ ತಂದು ಕೊಟ್ಟಿದ್ರು ಅನ್ನೋ ಮಾಹಿತಿ. ಒಟ್ಟು 40 ಲಕ್ಷ, ಟೋಟಲ್ ಆಗಿ 70 ಲಕ್ಷದಷ್ಟು ಹಣ ಪತ್ತೆ ಆಗಿರುವಂತದ್ದು. ಇಡೀ ಪ್ರಕರಣದಲ್ಲಿ ದರ್ಶನ್ ಒಬ್ಬರಿಗೆ ಸೇರಿದಂತ ಹಣ. ಸೊ ಹೀಗಾಗಿ ಈ ಹಣ ಎಲ್ಲಿಂದ ಬಂತು, ಏನು ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ರು ಅನ್ನೋದು ಪ್ರಶ್ನೆ ಆಗುತ್ತೆ, ಕ್ವಶನೇಬಲ್ ಇರುವಂತದ್ದು. ಹೀಗಾಗಿ ಇವ್ರಿಗೆ ಐಟಿ ಅಧಿಕಾರಿಗಳು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಅದ ಕಾರಣ ಕೇಳಿ ಇವ್ರಿಗೆ ಮಾಹಿತಿಯನ್ನು ಕೊಡುವಂತೆ ಅವ್ರನ್ನ ಕರೆಸಬಹುದು, ಇಲ್ಲ ನೋಟಿಸ್ ಅನ್ನು ಕೂಡ ಕೊಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಮನೆಯಲ್ಲಿ ಯಾವುದೇ ವ್ಯಕ್ತಿ ಆದ್ರೂ ಕೂಡ 2 ಲಕ್ಷ ನಗದು ಏನಿದೆ ಅದಕ್ಕಿಂತ ಹೆಚ್ಚು ಹಣವನ್ನ ಮನೆಯಲ್ಲಿ ಕ್ಯಾಶ್ ಅನ್ನ ನಗದನ್ನ ಇಟ್ಕೊಳ್ಳುವ ಹಾಗಿಲ್ಲ ಅನ್ನೋದು ಇರುವಂತಹ ಒಂದು ನಮ್ಮ ನಿಯಮಗಳಲ್ಲಿ ಒಂದು. ಸೊ ಹೀಗಾಗಿ ಇವರು ಸುಮಾರು 40 ಲಕ್ಷದಷ್ಟು ಹಣವನ್ನ ಮನೆಯಲ್ಲಿ ಇಟ್ಕೊಂಡಿರುವಂತದ್ದು, ಮತ್ತೆ 30 ಲಕ್ಷ ಹಣವನ್ನ ಅವ್ರಿಗೆ ಕೊಟ್ಟಿರುವಂತದ್ದು. ಹಾಗಾದ್ರೆ ಈ ಹಣದ ಮೂಲ ಯಾವುದು, ಈ ಹಣ ಎಲ್ಲಿ ಬಂತು, ಯಾವುದಕ್ಕಾಗಿ ಹಣ ಮನೆಯಲ್ಲಿ ಇಟ್ಕೊಂಡಿದ್ರಿ ಅಂತ ದರ್ಶನ್ ಅವರು ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನ ಕೊಟ್ರೆ, ಕಾರಣಗಳು ಕೊಟ್ರೆ ಅದರಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಒಂದು ವೇಳೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಆ ಟ್ಯಾಕ್ಸ್ ನ ಹಣವನ್ನ ಇವರು ಪಾವತಿಯನ್ನ ಮಾಡ್ಬೇಕಾಗತ್ತೆ. ಸೊ ಹಣ ಸಿನಿಮಾ ಅಡ್ವಾನ್ಸ್ ಕೊಟ್ಟಿರುವಂತದ್ದ, ಇಲ್ಲ ಬೇರೆ ಇನ್ನೇನದಕ್ಕಾದ್ರೂ ಕೊಟ್ಟಿರೋದ, ಈ ಬಗ್ಗೆ
ಒಂದಿಷ್ಟು ಮಾಹಿತಿಯನ್ನು ಅವರು ಕೊಡ್ತಾರೆ. ಮತ್ತೆ ಅಡ್ವಾನ್ಸ್ ಕೊಟ್ಟಿದ್ರೆ ಯಾರು ತಂದು ಕೊಟ್ರು, ಸೊ ಅವರನ್ನು ಕೂಡ ಕ್ವಶನ್ ಮಾಡ್ತಾರೆ. ಅವರು ಕೂಡ ಅದಕ್ಕೆ ಲೆಕ್ಕಪತ್ರವನ್ನು ಕೊಡಬೇಕಾಗತ್ತೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ. ಸೊ ಸುಮಾರು 70 ಲಕ್ಷ ಹಣ ಪತ್ತೆ ಆಗಿರೋ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ಕೂಡ ದರ್ಶನ್ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.